ಸರ್ ನನಗೆ ನೀವು ಅದ್ನ ಹೇಳ್ತೀರಲ್ಲ ಅದ್ ನೆನಪಿರುತ್ತೆ. ಮತ್ತೆ ಅದು ನೀವ್ ಹೇಳಿರೋ ಕಾನ್ಸೆಪ್ಟ್ ಇರುತ್ತೆ. ನಂಗೆ ಸಿಂಟೆಕ್ಸ್ ಬರೆಯೋ ಟೈಮಲ್ಲಿ ಮರ್ತೋಗ್ಬಿಡುತ್ತೆ ಸರ್. ಈಗ ನಿಮ್ ಜೊತೆ ನೋಡಿ ಬರ್ದಿರ್ತೀನಿ. 1-2 ದಿನ ಬಿಟ್ರೆ ಆ ಸಿಂಟೆಕ್ಸ್ ಮರ್ತೋಗ್ಬಿಡುತ್ತೆ. ಅದು ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ವೆರಿ ಗುಡ್ ಕ್ವಶನ್. ಸೊ ನನಗೂ ಹಂಗೆ ಆಗುತ್ತೆ. ಸೊ ಏನಂದ್ರೆ ನೀವೀಗ ಒಂದು ಪ್ರಾಜೆಕ್ಟಲ್ಲಿ ಜಾಯ್ನ್ ಆಗ್ತೀರಲ್ಲ, ಪ್ರಾಜೆಕ್ಟಲ್ಲಿ ಜಾಯ್ನ್ ಆದಾಗ ಯು ವಿಲ್ ವರ್ಕ್ ಆನ್ ಒನ್ ಲ್ಯಾಂಗ್ವೇಜ್. ಸೊ ಒಂದು ವಾರ ಏನಾಗುತ್ತೆ, ನೀವು ಹೋಗ್ಬಿಟ್ಟು ಸಿಂಟ್ಯಾಕ್ಸ್ ಹುಡುಕ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಬಟ್ ಅದು ಒಂದು ವಾರ ಆ ಥರ ಆದಮೇಲೆ ಆಟೋಮೆಟಿಕ್ ನೆನಪುಳಿಯೋಕೆ ಶುರು ಆಗುತ್ತೆ. ಬಟ್ ನೀವು ಇದಕ್ಕೆ ಬೆಸ್ಟ್, ನೀವು ಆ್ಯಸ್ ಅ ಸ್ಟೂಡೆಂಟ್ ಅಂದರೆ ನಾಳೆ ನೀವು ಇಂಟರ್ವ್ಯೂಲ್ಲಿ ಬರೆಯುವಾಗ ವೈಟ್ ಬೋರ್ಡಲ್ಲಿ ಬರಿಬೇಕು ಕೋಡ್, ಇಲ್ಲ ಅಂದರೆ ವೈಟ್ ಪೇಪರಲ್ಲಿ ಬರಿಬೇಕು. ಸೊ ಸಿಂಟ್ಯಾಕ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ದೇ ನೋ ದಟ್ ನೀವು ತುಂಬ ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಸೊ ದಟ್ ದೇ ಕನೆಕ್ಟ್, ಇಂಟರ್ವ್ಯೂವರ್ಸ್ ಕನೆಕ್ಟ್ ದ ವೇ ಯು ರೈಟ್ ಕೋಡ್ ವಿತ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ. ಯಾರು ಜಾಸ್ತಿ ಕೋಡಿಂಗ್ ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರಿಗೆ ಬ್ರೈನಲ್ಲಿ ಆ ಸಿಂಟ್ಯಾಕ್ಸ್ ನೆನಪುಳಿಯೋಕೆ ಶುರು ಆಗುತ್ತೆ. ಓಕೆ, ಸೊ ಇದಕ್ಕೆ ಅದನ್ನು ಮೆಮೊರೈಸ್ ಮಾಡೋದು ಅಥವಾ ಏನೋ ಒಂದು ಚಿಟ್ಟಲ್ಲಿ ಬರೆದು ಇಟ್ಕೊಳ್ಳೋದು ಅದು ಯಾವುದು ವರ್ಕ್ ಆಗಲ್ಲ. ಆಲ್ ಯು ಹ್ಯಾವ್ ಟು ಡೂ ಅಂದರೆ ಪ್ರತಿದಿನ ಯು ಡೂ ಕೋಡಿಂಗ್ 1 to 2 hours. ಅದು ಕೋಡಿಂಗ್ ಮಾಡಿ 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 ತಾನೇ ನಿಮ್ಮ ಬ್ರೈನ್ ನೆನಪಿಡುತ್ತೆ. ಈಗ ನೋಡಿ, ನೀವು ಸೈಕಲ್ ಕಲಿಯುವಾಗ ಇನಿಷಿಯಲಿ ಸ್ವಲ್ಪ ಓಕೆ ಹಿಂಗೆ ಪೆಡಲ್ ಮಾಡಬೇಕು, ಹಿಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ನೆನ್ಪಿಟ್ಕೋತೀರಿ ಅಷ್ಟೇ. ಆಮೇಲೆ ಒಂದ್ಸರಿ ಬಂದಮೇಲೆ ನೀವು ಅದನ್ನು ತಿಂಕು ಮಾಡಲ್ಲ, ನೀವು ಸೈಕಲ್ ಏರಿದ್ರೆ ಓಡ್ಸೋಕೆ ಶುರು ಮಾಡ್ತೀರಿ, ಬೈಕ್ ಏರಿದ್ರೆ ಓಡ್ಸೋಕೆ ಶುರು ಮಾಡ್ತೀರಲ್ಲ. ಸೊ ಆ ಥರ ಆಗ್ಬಿಡುತ್ತೆ ಕೋಡಿಂಗ್. ಹೆಂಗಾಗ್ಬಿಡುತ್ತೆ ಅಂದರೆ ನೀವು ಸಿಂಟ್ಯಾಕ್ಸ್ ತಿಂಕೇ ಮಾಡಲ್ಲ, ನಿಮ್ಮ ಕೈಗಳು ಡೈರೆಕ್ಟಾಗಿ ತಾನೇ ಬರೆಯೋಕ್ಕೆ ಶುರು ಮಾಡುತ್ತೆ. ಆ ಲೆವೆಲ್ಗೆ ಆಗಬೇಕು ಅಂದರೆ ಯು ಹ್ಯಾವ್ ಟು ಪ್ರಾಕ್ಟೀಸ್ ಕೋಡಿಂಗ್ ಎವ್ರಿ ಡೇ 1-2 hours. ಅರ್ಥ ಆಯ್ತಾ? ದೆರ್ ಇಸ್ ನೋ ಶಾರ್ಟ್ಕಟ್ ಟು ಇಟ್. ಆಮೇಲೆ ಇನ್ನೊಂದು ಏನು ಮಾಡಬೇಕು ಅಂದರೆ ಅವಾಗವಾಗ ವೈಟ್ ಪೇಪರಲ್ಲಿ ಕೋಡ್ ಬರೋದು ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ನೀವು ವೈಟ್ ಪೇಪರಲ್ಲಿ ಕೋಡ್ ಬರೆದಾಗ ಯು ವಿಲ್ ಸಿ ದಟ್ ನಿಮ್ಗೆ ಯಾವ ಸಿಂಟ್ಯಾಕ್ಸ್ ನೆನಪಿಲ್ಲ ಅಂತ ಗೊತ್ತಾಗುತ್ತೆ. ವೈಟ್ ಪೇಪರಲ್ಲಿ ಬರೆದಿರೋ ಕೋಡನ್ನು ಯು ಕ್ಯಾನ್ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ನೋಡಿ, ಅವಾಗ ಗೊತ್ತಾಗುತ್ತೆ ಅದು ಏನಂತಾರೆ, ವರ್ಕ್ ಆಗುತ್ತಾ ಇಲ್ಲ, ಏನು ಮಿಸ್ಟೇಕ್ ಮಾಡಿದ್ರಿ, ರೈಟ್? ಸಿ ಪೈಥಾನಲ್ಲಿ ದೆರ್ ಈಸ್ ನಾಟ್ ವೆರಿ ಲೆಸ್ ಸಿಂಟ್ಯಾಕ್ಸ್. ಮೇನ್ ಏನಂದರೆ ಇದು ಪೈಥಾನಲ್ಲಿ ಈ ಥರ ಕೋಲನ್ ಹಾಕಬೇಕು, ರೈಟ್? ಆಮೇಲೆ ಇವೆಲ್ಲ ಬರೀಲೇ ಇಲ್ಲ ಅಂದರೂ ನಡೆಯುತ್ತೆ, ಡೇಟಾ ಟೈಪ್ ಬರೀಲಿಲ್ಲ ಅಂದರೂ ನಡೆಯುತ್ತೆ ಇದು. ಸೊ ಪೈಥಾನಲ್ಲಿ ರಿಲೇಟಿವ್ಲಿ ಲೆಸ್ ನಂಬರ್ ಆಫ್ ರೂಲ್ಸ್ ಇದೆ. ಪೈಥಾನ್ ಸಿಂಟ್ಯಾಕ್ಸ್ ನೀವು ಒಂದು ವಾರ ಅಥವಾ ಒಂದು 15 ದಿನ ರೆಗ್ಯುಲರಾಗಿ ಕೋಡಿಂಗ್ ಮಾಡಿದ್ರೆ ಯು ವಿಲ್ ರಿಮೆಂಬರ್ ದ ಪೈಥಾನ್ ಸಿಂಟ್ಯಾಕ್ಸ್. ಇಟ್ ಈಸ್ ವೆರಿ ಈಸಿ. ಇನ್ಫ್ಯಾಕ್ಟ್ ನಾನು ಮೈಕ್ರೋಸಾಫ್ಟಲ್ಲಿ ಪೈಥಾನ್ ಯೂಸ್ ಮಾಡಿದ್ದು ತುಂಬ ಕಡಿಮೆ, ಓನ್ಲಿ ಒಂದು ಪ್ರಾಜೆಕ್ಟ್ ಲಾಸ್ಟಲ್ಲಿ ಯಾವುದೋ ಇತ್ತು. ಬಟ್ ಈಗ ನಾನು ಒಂದು 2 ವಾರ ಅಂದರೆ ಬಿಗಿನಿಂಗಲ್ಲಿ ನಂದು 1-2 weeks ನಾನು ಕೋಡ್ ಬರೆದ್ನಲ್ಲ, ಆ್ಯಂಡ್ ಐ ಸ್ಟಾರ್ಟೆಡ್ ರಿಮೆಂಬರಿಂಗ್. ಸೊ ಅದೇ ಥರ ಯು ಕ್ಯಾನ್ ರಿಮೆಂಬರ್ ಎನಿ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್ ಪ್ರೊವೈಡೆಡ್ ನೀವು ಅದ್ರ ಮೇಲೆ 1-2 ವಾರ ವರ್ಕ್ ಮಾಡಬೇಕು. ನಿಮ್ಮ ಇಂಟರ್ವ್ಯೂಗಿಂತ ಮುಂಚೆ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ಆರ್ ರೈಟಿಂಗ್ ಕೋಡ್ ಎವ್ರಿ ಡೇ, ಬಿಕಾಸ್ ಅವಾಗಲೇ ನಿಮ್ಗೆ ಏನಾಗುತ್ತೆ, ಯು ವಿಲ್ ರಿಮೆಂಬರ್ ದ ಸಿಂಟ್ಯಾಕ್ಸ್. ದಟ್ ವಾಸ್ ಅ ಗುಡ್ ಕ್ವಶನ್.